ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಹಳಷ್ಟು ಜನಕ್ಕೆ ನಾನು ಮಂತ್ರ ಜಪವನ್ನು, ಮೌನದ ರೀತಿಯನ್ನು ಮತ್ತು ಉಪವಾಸವನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಮೌನದಲ್ಲಿ ಮನಸ್ಸು ಯಾವ ಒಂದು ಪರಿಮಿತಿಯಲ್ಲಿರುತ್ತೆ, ಶಿವನ ನಾಮಸ್ಮರಣೆಯಲ್ಲಿ ನಿಮ್ಮ ಭಾವ ಹೇಗಿರುತ್ತೆ ಮತ್ತು ಉಪವಾಸದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ವಿಶ್ಲೇಷಣೆಯಾಗಿ ಬಂದವರೆಲ್ಲ ಶಿಷ್ಯರೊಂದಕ್ಕೆ ಹೇಳಿದ್ದೀನಿ. ಇಲ್ಲಿ ಶಿವರಾತ್ರಿ ದಿನ ಉಪವಾಸ ಮಾಡೋದ್ರಿಂದ ನಿಮ್ಮ ದೇಹ ಆ ಎನರ್ಜಿ ಇದೆಯಲ್ವಾ, ಟೋಟಲ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಬಹಳಷ್ಟು ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ. ಏನು ಸ್ಟಾರ್ಟ್ ಆಗುತ್ತೆ ಅಂತಿದ್ದೀರಿ, ಊಟ ಉಪವಾಸ ಮಾಡಿದ್ರೆ ನನಗೆ ಎಸಿಡಿಟಿ ಆಗುತ್ತೆ ಅಂತ. ಆಗಲ್ಲ, ತಪ್ಪು ತಿಳುವಳಿಕೆ ಆಗಿದೆ ನಿಮ್ಮದು. ಉಪವಾಸ ಹೇಗಿರ್ಬೇಕು ಅಂದರೆ ಸ್ವಲ್ಪ ನೀರು ತೆಗೆದುಕೊಳ್ತಾ ಭಗವನ್ ನಾಮವನ್ನ, ಶಿವನ ನಾಮವನ್ನ ಹೇಳ್ತಾ ಹೋದಾಗ ನಿಮ್ಮ ಒಳಮನಸ್ಸು ಆ ಒಂದು ಅಂತರ್ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಶಿವರಾತ್ರಿ ಇದೆಯಲ್ಲ ಉತ್ಸವ, ಇದು ಆರ್ಡಿನರಿ ಅಲ್ಲ. ಈ ಉತ್ಸವದಲ್ಲಿ ಭಗವಂತನ ನಾಮಸ್ಮರಣೆಯಿಂದ ನೀವು ನಿಮ್ಮ ಒಳಮನಸ್ಸು ಸಂಪೂರ್ಣವಾಗಿ ನಿಮ್ಮ ಕೋರಿಕೆಯ ಕಡೆ ಹೋಗುತ್ತೆ. ನಾನು ಇದನ್ನು ಸಾಧಿಸಬೇಕು, ಇದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಇದೆಯಲ್ಲ, ಅದು ಈಡೇರಿಸುವಂತ ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ. ಈ ಯೂನಿವರ್ಸಲ್ಲಿ ಶಿವನ ತತ್ವ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂದ್ರೆ ಭಗವಂತ ಲಯಕರ್ತ ಶಿವ. ಶಿವನಿಗೆ ಏನಿಲ್ಲ, ಯಾವುದನ್ನು ಇಷ್ಟಪಡೋದಂತೆ ಈಸಿಯಾಗಿ ಬಿಲ್ವಪತ್ರೆ, ಒಂದಿಷ್ಟು ತುಂಬಿದ ಕೊಡದಲ್ಲಿರೋ ನೀರು, ಒಂದು 4 ದಳಗಳನ್ನ, ತುಳಸಿ ದಳನಾದ್ರೂ ತಗೊಳ್ಳಿ, ಬಿಲ್ವಪತ್ರನ ತಗೊಳ್ಳಿ, ಹೂಗಳನ್ನ, ಇಷ್ಟವಾದ ಹೂಗಳನ್ನ ಹಾಕಿ ಸಮರ್ಪಣೆ ಮಾಡಿ ಓಂ ನಮಃ ಶಿವಾಯ ಅಂದ್ರೆ ನಿಮ್ಮದೆಲ್ಲವನ್ನ ಈಡೇರಿಸುವಂತ ಶಕ್ತಿ ಆ ಶಿವನಿಗಿದೆ. ಆ ಭಗವಂತ ಕಾಳಹಸ್ತಿಯಾಗಿ ಭಕ್ತ ಕಣ್ಣಪ್ಪನಿಗೆ ಎಂತ ವರ ಕೊಟ್ಟ. ಬೇಡರ ಕಣ್ಣಪ್ಪ ಭಗವಂತನ ವರ ಪಡೆದ. ಒಂದಲ್ಲ ಉದಾಹರಣೆಗಳು ಶಿವನ ಲೀಲೆ. ಹೀಗಾಗಿ ಈ ಋತವನ್ನ, ಈ ನಿಯಮವನ್ನ, ಉಪವಾಸವನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ರಾತ್ರಿ ಜಾಗರಣೆ ಇದೆಯಲ್ಲ, ಭಜನೆಯ ಮೂಲಕನಾದ್ರೂ ಮಾಡಿ, ನಾಮ ಜಪದ ಮೂಲಕವಾದ್ರೂ ಮಾಡಿ. ಪಾಸಿಟಿವ್ ಆಗಿ ನಿಮ್ಮ ಒಳ ಮನಸ್ಸು ಪವಿತ್ರತೆಯನ್ನ ರೂಢಿಸಿಕೊಳ್ಳುವ ಹಾಗೆ ಮಾಡಿ. ಯಾವತ್ತೂ ಯಾವುದನ್ನೇ ವಿದ್ಯೆ ಕಲಿಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ, ಋತ ಮಾಡಬೇಕಾದ್ರೆ ನೀವು ಜಾಗೃತ ಮನಸ್ಸಿನಲ್ಲಿ ಒಳ ಮನಸ್ಸು ಸ್ವೀಕರಿಸಬೇಕು. ನನಗೆ ಶಿವ ಕಂಡ್ರೆ ಇಷ್ಟ, ಶಿವನ ಮೂರ್ತಿ ಕಂಡ್ರೆ ಇಷ್ಟ, ಭಗವಂತನ ನಾಮ ಕಂಡ್ರೆ ತುಂಬಾ ಕೇಳಬೇಕು ಅನ್ಸುತ್ತೆ ಅನ್ನೋ ಒಂದು ಭಾವ ಇದೆಯಲ್ಲ, ಅದು ನಿಮ್ಮನ್ನ ಅದ್ಭುತವಾದ ಚೈತನ್ಯ ಕಡೆ ಒಯ್ತದೆ. ಯಾವತ್ತು ನಿಮ್ಮ ಒಳಗಿನ ಕೇಂದ್ರ ಶಕ್ತಿ ಒಂದೇ ಆಗಿ ನಿಲ್ಲುತ್ತೋ ಅವಾಗ ಅರ್ಧನಾರೀಶ್ವರನ ಒಂದು ಶಕ್ತಿ ಜಾಗೃತ ಆಗುತ್ತೆ. ಶಿವನಿಗೆ ಎಷ್ಟೆಲ್ಲ ನಾಮಗಳು, ಎಷ್ಟೆಲ್ಲ ಪವಾಡಗಳು. ಆ ಭಗವಂತನ ನಾಮ ಕೇಳಿದ್ರೆ ಸಾಕು, ನೀವು ಪವಿತ್ರರಾಗ್ಬಿಡ್ತೀರಿ. ನಿಮ್ಮ ಏನೇನು ಕೆಟ್ಟ ಕರ್ಮಗಳೆಲ್ಲ ಹೊರಟೋಗ್ಬಿಡುತ್ತೆ. ಅಂತ ಶಕ್ತಿ ಶಿವನಿಗಿದೆ. ಯಾಕೆಂದ್ರೆ ಲಯಕರ್ತ ಶಿವನ ಹತ್ರ ರಾಹು, ಕೇತು, ಶನಿ 3 ಗ್ರಹಗಳ ಒಂದು ಎನರ್ಜಿ, ಕೆಟ್ಟ ಶಕ್ತಿಯನ್ನ ನಿರ್ಮೂಲನೆ ಮಾಡೋ ಚೈತನ್ಯ ಶಿವನಿಗಿದೆ. ಹೀಗಾಗಿ ಲಯಕರ್ತ ಶಿವನನ್ನ ಯಾರ್ಯಾರು ರಾಹು ದಶೆ ನಡೀತಾ ಇದೆ, ಅಂತರ್ದಶೆ ಭುಕ್ತಿಗಳಲ್ಲಿ ರಾಹು ಇದ್ದಾಗ, ಕೇತು ದಶೆ ಅಂತರ್ದಶೆ ಕೇತು ಭುಕ್ತಿಗಳಲ್ಲಿ ಕೇತು ದಶೆ ನಡೀತಾ ಇದ್ದಾಗ, ಶನಿ ದಶೆ ಶನಿ ಅಂತರ್ಭುಕ್ತಿ ಭುಕ್ತಿಗಳಲ್ಲಿ ನಡೀತಾ ಇದ್ದಾಗ, ಯಾರ ಜಾತಕದಲ್ಲಿ ಇದಿಷ್ಟು ನಡೀತಾ ಇದೆಯೋ ಅವರು ಎಲ್ಲರೂ ಇದನ್ನ ಸಾಧನೆ ಮಾಡಿ. ನಿಮ್ಮ ರಾಶಿ ಚಕ್ರಗಳಲ್ಲಿ ಕೆಟ್ಟ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಹೊರಟೋಗ್ಬಿಡುತ್ತೆ. ಅಷ್ಟೊಂದು ಪವರ್ಫುಲ್ ಓಂ ನಮಃ ಶಿವಾಯ ಮಂತ್ರಕ್ಕಿದೆ. ಮೃತ್ಯುಂಜಯ ಮಂತ್ರ ನಿಮ್ಮ ಸಾವನ್ನ ಗೆದ್ದೇ ಬಿಡ್ತೀರ ನೀವು. ಸಾವು ಕಂಟಕಗಳನ್ನ ಪರಿಹಾರ ಮಾಡ್ಕೋತೀರಿ. ಎಷ್ಟೋ ಜಾತಕಗಳಲ್ಲಿ ನೋಡಿದೀನಿ, ವಾಹನ ಗಂಡಾಂತರ ಇದ್ದವ್ರಿಗೆ ಅಡ್ವಾನ್ಸ್ ಹೇಳಿದ್ದೀನಿ, ಈ ತಿಂಗಳ ಹುಷಾರಾಗಿರಿ ನೀವು ಅಂತ. ಯಾಕೆ ಅಂದ್ರೆ ಭುಕ್ತಿಗಳಲ್ಲಿ ಆ ತರ ಒಂದು ದೃಷ್ಟಿ ಇದ್ದಾಗ ನಾಮಂಜಪ, ಮೃತ್ಯುಂಜಯ ನಾಮ ಜಪದಿಂದ ಆರಾಮಾಗ್ಬಿಟ್ಟಿದ್ದಾರೆ. ಗುರುಗಳೇ ನನಗೇನೂ ಆಗ್ಲಿಲ್ಲ, ನೀವು ಹೇಳ್ದಂಗೆ ಆಯ್ತು ಗುರುಗಳೇ, ಚೆನ್ನಾಗಾಯ್ತು, ಯಾವ ಅಪಘಾತನೂ ಆಗಿಲ್ಲ ಅಂತಿದಾರಲ್ಲ. ಸೊ ದಟ್ಸ್ ಕಾಪಾಡಿದ್ದು ಯಾರು? ಶಿವನ ಮಂತ್ರ, ಶಿವನೇ ಕಾಪಾಡಿದ್ದಾನೆ. ಸೊ ನಿಮ್ಮ ಒಳ ಮನಸ್ಸು ಆಧ್ಯಾತ್ಮಿಕದಲ್ಲಿ ಒಂದು ಚೈತನ್ಯವನ್ನ ಪಡ್ಕೊಳ್ಳಿ.
ಸರಳವಾಗಿರ್ತಕ್ಕಂಥ ಸೂತ್ರ ಇದು. ಏನು ಡಿಫಿಕಲ್ಟ್ ಇಲ್ಲ. ಸಂಸಾರದಲ್ಲಿ ಇದ್ಕೊಂಡೇ ಮಾಡ್ತಕ್ಕಂಥ ಈ ಯಾತ್ರೆ ಇದೆಯಲ್ಲ, ಅಂತರ್ ಯಾತ್ರೆ ಸಾಧನೆ ಮಾಡಿ. ನಿಮಗೋಸ್ಕರ ಭಗವಂತ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ರೆಡಿ ಇದ್ದಾನೆ. ನೀವು ಅದನ್ನ ಸ್ವೀಕರಿಸಕ್ಕೆ ರೆಡಿಯಾಗಿ. ಮತ್ತು ಮೌನದಲ್ಲಿದ್ದಾಗ, ಜಾಗರಣೆ ಮೌನ ಇದೆಯಲ್ಲ ಶಿವರಾತ್ರಿಯದು, ನಿಮಗೆ ಅದ್ಭುತ ಫಲವನ್ನು ಕೊಡುತ್ತೆ. ಮೌನ ತುಂಬ ಪವರ್ಫುಲ್. ಎಂಥ ಮಾಸ್ಟರ್ಗಳು, ಹಿಮಾಲಯನ್ ಮಾಸ್ಟರ್ಸು, ದೊಡ್ಡ ದೊಡ್ಡ ಸಾಧಕರು ಮೌನಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರೂ ಈ ಮೌನವನ್ನ, ಋತವನ್ನ, ಶಿವನಾಮ ಜಪಣೆಯನ್ನ ಮಾಡಿಕೊಂಡು ತಮ್ಮ ಸಕಲ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ಮುಂದಿನ ವರ್ಷದೊಳಗಾಗಿ ತಮಗೇನೇನು ಕೋರಿಕೆಗಳು ಇದೆಯೋ ಅದೆಲ್ಲವೂ ಆ ಭಗವಂತ ನಿಮಗೆ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ನಮಸ್ಕಾರ.